ನಮಸ್ಕಾರ ಸ್ಪರ್ಧಾರ್ಥಿಗಳೇ, ಇಂದಿನ ಕರೆಂಟ್ ಅಫೇರ್ಸ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನೋಡಿ, ಎಕ್ಸಾಮ್ ಪ್ರಿಪರೇಷನಲ್ಲಿ ಸರಿಯಾದ ಮಾಹಿತಿ ಮತ್ತು ಪಕ್ಕಾ ಫ್ಯಾಕ್ಟ್ಸ್ ಇದೆಯಲ್ವಾ, ಅದೇ ನಮ್ಮ ಗೆಲುವಿನ ಅಸ್ತ್ರ. ಹಾಗಾಗಿ ಇಂದಿನ ಈ ಮಾಸ್ಟರ್ ಕ್ಲಾಸ್ನಲ್ಲಿ ಪರೀಕ್ಷೆಗೆ ಬೇಕಾದ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನ ತುಂಬಾನೇ ಸಿಸ್ಟಮ್ಯಾಟಿಕ್ ಆಗಿ ಕಲಿಯೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ, ನೇರವಾಗಿ ವಿಷಯಕ್ಕೆ ಬರೋಣ ಬನ್ನಿ. ಇವತ್ತಿನ ನಮ್ಮ ಅಜೆಂಡಾ ತುಂಬಾನೇ ಕ್ಲಿಯರ್ ಆಗಿದೆ. ಮೊದಲು ರಾಷ್ಟ್ರೀಯ ಮತ್ತು ರಾಜಕೀಯ, ಆಮೇಲೆ ರಕ್ಷಣೆ ಮತ್ತು ಅಂತಾರಾಷ್ಟ್ರೀಯ ವಿಚಾರಗಳು, ನಂತರ ಆರ್ಥಿಕತೆ ಮತ್ತು ಬ್ಯಾಂಕಿಂಗ್, ಅದಾದ ಮೇಲೆ ವಿಜ್ಞಾನ ತಂತ್ರಜ್ಞಾನ ಮತ್ತು ಪರಿಸರ, ಕೊನೆಯದಾಗಿ ಪ್ರಮುಖ ವರದಿಗಳು. ಇಷ್ಟನ್ನೂ ನಾವಿವತ್ತು ಕವರ್ ಮಾಡ್ತೀವಿ. ಸರಿ, ನಮ್ಮ ಮೊದಲನೇ ವಿಭಾಗ ರಾಷ್ಟ್ರೀಯ ಮತ್ತು ರಾಜಕೀಯ ಅಪ್ಡೇಟ್ಸ್. ಲೆಟ್ಸ್ ಸ್ಟಾರ್ಟ್. ಇಲ್ಲಿ 3 ಪ್ರಮುಖ ಬೆಳವಣಿಗೆಗಳಿವೆ, ಗಮನವಿಟ್ಟು ಕೇಳಿಸ್ಕೊಳ್ಳಿ. ಮೊದಲನೇದು, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ 1956ರ ಕಾಯ್ದೆಗೆ ತಿದ್ದುಪಡಿ ತಂದು ಈಗಿರುವ 34 ಜಡ್ಜ್ಗಳ ಸಂಖ್ಯೆಯನ್ನ 38ಕ್ಕೆ ಏರಿಸಲು ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿದೆ. ಮುಖ್ಯ ನ್ಯಾಯಮೂರ್ತಿಗಳನ್ನ ಸೇರಿಸಿಯೇ ಈ ಸಂಖ್ಯೆ 38 ಆಗಿರೋದು ನೆನಪಿರ್ಲಿ. ಎರಡನೇ ಪಾಯಿಂಟ್, ನಮ್ಮ ರಾಷ್ಟ್ರೀಯ ಗೀತೆ ವಂದೇ ಮಾತರಂ ಬಗ್ಗೆ. ಇದಕ್ಕೆ ಅಪಮಾನ ಮಾಡಿದ್ರೆ ಇನ್ಮುಂದೆ ಅದು ಶಿಕ್ಷಾರ್ಹ ಅಪರಾಧ ಆಗುತ್ತೆ. ಇದಕ್ಕಾಗಿ 1971ರ ಕಾಯ್ದೆಗೆ ತಿದ್ದುಪಡಿಯಾಗ್ತಿದೆ. ಇನ್ನು ಮೂರನೇದು, ಸಿಇಸಿ ಅಂದ್ರೆ ಮುಖ್ಯ ಚುನಾವಣಾ ಆಯುಕ್ತರ ನೇಮಕಾತಿ. 2023ರಲ್ಲಿ ಏನ್ಮಾಡಿದ್ರು ಅಂದ್ರೆ, ಆಯ್ಕೆ ಸಮಿತಿಯಲ್ಲಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಜಾಗದಲ್ಲಿ ಕೇಂದ್ರ ಸಚಿವರೊಬ್ಬರನ್ನ ಸೇರಿಸಿದ್ರು. ಈ ಕಾಯ್ದೆಯನ್ನ ಸುಪ್ರೀಂ ಕೋರ್ಟ್ ಈಗ ಮತ್ತೆ ಪರಿಶೀಲನೆ ಮಾಡ್ತಿದೆ. ಇನ್ನು 4ನೇ ಅಂಶ ನೋಡಿ, 92,000 ಕೋಟಿ ರೂಪಾಯಿಗಳ ಬೃಹತ್ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಈಗ ವಿವಾದದಲ್ಲಿದೆ. ಯಾಕೆ ಗೊತ್ತಾ? ಅರಣ್ಯ ಹಕ್ಕು ಕಾಯ್ದೆ ಅಥವಾ FRA ಪ್ರಕಾರ ಗ್ರಾಮ ಸಭೆಗಳಲ್ಲಿ ಕನಿಷ್ಠ 50% ಕೋರಂ ಇರಬೇಕು. ಆದರೆ ಕೇವಲ 2ರಿಂದ 15% ಜನರನ್ನಿಟ್ಟುಕೊಂಡು ಒಪ್ಪಿಗೆ ಪಡೆದಿದ್ದಾರೆ ಅನ್ನೋ ಗಂಭೀರ ಆರೋಪವಿದೆ. 5ನೇ ಪಾಯಿಂಟ್ ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್. ಅದೇ RBSK 2.0 ಅಂದರೆ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ. ಇದು 0ಯಿಂದ 18 ವರ್ಷದ ಮಕ್ಕಳಿಗಾಗಿ ಇರೋ ಸ್ಕೀಮ್. ಇಲ್ಲಿ 4 ಡಿಗಳ ಬಗ್ಗೆ ಫೋಕಸ್ ಮಾಡ್ತಾರೆ. ಆ 4 ಡಿಗಳು ಯಾವುವು? ಡಿಫೆಕ್ಟ್ಸ್ ಅಟ್ ಬರ್ತ್, ಡಿಸೀಸಸ್, ಡೆಫಿಷಿಯನ್ಸೀಸ್ ಮತ್ತು ಡೆವಲಪ್ಮೆಂಟ್ ಡಿಲೇಸ್. ಈ 4 ಪದಗಳನ್ನ ಬರೆದಿಟ್ಕೊಳ್ಳಿ, ಪರೀಕ್ಷೆಯಲ್ಲಿ ಖಂಡಿತ ಕೇಳ್ಬೋದು. ಓಕೆ, ಈಗ ನಿಮ್ಮ ಮೆಮೊರಿ ಟೆಸ್ಟ್ ಮಾಡೋಣ. ಒಂದು ಮಾದರಿ ಪ್ರಶ್ನೆ: ಮುಖ್ಯ ನ್ಯಾಯಮೂರ್ತಿಗಳನ್ನು ಒಳಗೊಂಡಂತೆ ಸುಪ್ರೀಂ ಕೋರ್ಟ್ನ ಹೊಸ ಮಂಜೂರಾದ ಬಲ ಅಂದ್ರೆ ಸ್ಯಾಂಕ್ಷನ್ ಸ್ಟ್ರೆಂತ್ ಎಷ್ಟು? ಆಪ್ಷನ್ಸ್ 39, 34, 38 ಅಥವಾ 40. ಜಸ್ಟ್ ಈಗ ತಾನೇ ನೋಡಿದ್ವಿ ಅಲ್ವಾ? ಎಸ್, ಸರಿಯಾದ ಉತ್ತರ 38. ಇಂಥ ನಿಖರವಾದ ನಂಬರ್ಸ್ ಪರೀಕ್ಷೆಯಲ್ಲಿ ನಿಮ್ಮ ಸ್ಕೋರ್ ಹೆಚ್ಚಿಸುತ್ತೆ. ಈಗ ನಾವು ನಮ್ಮ 2ನೇ ವಿಭಾಗಕ್ಕೆ ಹೋಗೋಣ. ಅದೇ ರಕ್ಷಣೆ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳು. ಇಲ್ಲಿ ನಾವು ಗಮನಿಸಬೇಕಾದ ಪ್ರಮುಖ ಪಾಯಿಂಟ್ಸ್ ನಂಬರ್ 6, 7 ಮತ್ತು 8. 6ನೇ ಪಾಯಿಂಟ್, ನಮ್ಮ ಭಾರತೀಯ ನೌಕಾಪಡೆಯ INS ಸಿಂಧು ಕೇಸರಿ. ಇದೊಂದು ಪ್ರಾಜೆಕ್ಟ್ 87-7ರ ಅಡಿಯಲ್ಲಿ ನಿರ್ಮಿಸಲಾದ ಕಿಲೋ ಕ್ಲಾಸ್ ಡೀಸೆಲ್ ಎಲೆಕ್ಟ್ರಿಕ್ ಜಲಾಂತರ್ಗಾಮಿ ನೌಕೆ. ಇದು ಇತ್ತೀಚೆಗೆ ಕೊಲಂಬೋಗೆ ಭೇಟಿ ನೀಡಿದೆ. 7ನೇದು ನೋಟಮ್ ಅಂದ್ರೆ ನೋಟಿಸ್ ಟು ಏರ್ಮೆನ್. ಬಂಗಾಳಕೊಲ್ಲಿಯಲ್ಲಿ ದೂರಗಾಮಿ ಕ್ಷಿಪಣಿ ಪರೀಕ್ಷೆ ನಡೀತಿರೋದ್ರಿಂದ ಆ ಜಾಗವನ್ನ ಡೇಂಜರ್ ಝೋನ್ ಅಂತ ಡಿಕ್ಲೇರ್ ಮಾಡಿ ಏರ್ಮೆನ್ಗಳಿಗೆ ಈ ನೋಟಿಸ್ ನೀಡಲಾಗಿದೆ. 8ನೇ ಪಾಯಿಂಟ್ ಬಂದು ಪ್ರಾಜೆಕ್ಟ್ ದೀಪಕ್. 1962ರಲ್ಲಿ ಗಡಿ ರಸ್ತೆ ಸಂಸ್ಥೆ ಅಂದ್ರೆ BRO ಶುರು ಮಾಡಿದ ಈ ಪ್ರಾಜೆಕ್ಟ್ ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ತನ್ನ 66ನೇ ರೈಸಿಂಗ್ ಡೇ ಆಚರಿಸಿಕೊಂಡಿದೆ. BRO ಅಂದ್ರೇನೆ ಬಾರ್ಡರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡೋ ಮಹತ್ವದ ಪಡೆ ಅಲ್ವಾ? ನೆಕ್ಸ್ಟ್ 9ನೇ ಅಂಶ ನೋಡಿ, ಆಪರೇಷನ್ ಸಿಂಧೂರ್. ನಮ್ಮ ದೇಶೀಯ ಡ್ರೋನ್ಗಳನ್ನೇ ಬಳಸಿ ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ಪ್ರಿಸಿಷನ್ ಸ್ಟ್ರೈಕ್ ಮಾಡಿದ್ವಲ್ಲ, ಅದರ ಮೊದಲನೇ ವಾರ್ಷಿಕೋತ್ಸವ ಇದು. ನಮ್ಮ ಆತ್ಮನಿರ್ಭರ್ ಡಿಫೆನ್ಸ್ಗೆ ಇದೊಂದು ದೊಡ್ಡ ಎಕ್ಸಾಂಪಲ್. 10ನೇ ಪಾಯಿಂಟ್, ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ಸಂಬಂಧಿಸಿದ್ದು. ಭಾರತ ಮತ್ತು ವಿಯೆಟ್ನಾಂ ನಡುವಿನ ಸಂಬಂಧ ಈಗ ವರ್ಧಿತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ಹಂತಕ್ಕೆ ಅಪ್ಗ್ರೇಡ್ ಆಗಿದೆ. ಜೊತೆಗೆ 13 ಹೊಸ ಅಗ್ರಿಮೆಂಟ್ಸ್ ಕೂಡ ಸೈನ್ ಆಗಿವೆ. 11ನೇ ಪಾಯಿಂಟ್, ಪ್ರಾಜೆಕ್ಟ್ ಫ್ರೀಡಮ್. ಹಾರ್ಮುಜ್ ಸಲಸಂಧಿ ಮೂಲಕ ಹೋಗೋ ಕಮರ್ಷಿಯಲ್ ಹಡಗುಗಳಿಗೆ ಅಮೆರಿಕ ಬೆಂಗಾವಲಾಗಿ ಹೋಗ್ತಿತ್ತಲ್ವಾ, ಆ ಕಾರ್ಯಾಚರಣೆಯನ್ನ ಈಗ ತಾತ್ಕಾಲಿಕವಾಗಿ ನಿಲ್ಲಿಸಿದೆ. ಜಿಯೋಪಾಲಿಟಿಕ್ಸ್ನಲ್ಲಿ ಇದೊಂದು ದೊಡ್ಡ ನ್ಯೂಸ್. ಮತ್ತೊಂದು ಟೆಸ್ಟ್: 1962ರಲ್ಲಿ ಗಡಿಭಾಗದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ಮಾಡೋಕೆ ಪ್ರಾಜೆಕ್ಟ್ ದೀಪಕ್ ಅನ್ನೋ ಶುರು ಮಾಡಿದ ಭಾರತೀಯ ಪಡೆ ಯಾವುದು? ಆನ್ಸರ್ ನಿಮ್ಮ ತಲೆಯಲ್ಲಿ ಆಲ್ರೆಡಿ ಗಂದಿರುತ್ತೆ. ಹೌದು, ಸರಿಯಾದ ಉತ್ತರ ಗಡಿ ರಸ್ತೆ ಸಂಸ್ಥೆ. ಅದೇ ನಮ್ಮ BRO. ಡಿಫೆನ್ಸ್ ಎಕ್ಸಾಮ್ಸಲ್ಲಿ ಇಂಥ ಪ್ರಾಜೆಕ್ಟ್ಸ್ ಬಗ್ಗೆ ಗ್ಯಾರಂಟಿ ಕೇಳ್ತಾರೆ. ಆಲ್ ರೈಟ್, ಈಗ ನಮ್ಮ 3ನೇ ವಿಭಾಗದ ಕಡೆ ಗಮನ ಹರಿಸೋಣ. ಆರ್ಥಿಕತೆ ಮತ್ತು ಬ್ಯಾಂಕಿಂಗ್. ಬ್ಯಾಂಕಿಂಗ್ ಆಕಾಂಕ್ಷಿಗಳಿಗೆ ಇದು ತುಂಬಾನೇ ಕ್ರೂಷಿಯಲ್. 12ನೇ ಪಾಯಿಂಟ್ ನೋಡಿ, RBI ತಂದಿರೋ ಉದ್ಗಮ್ ಪೋರ್ಟಲ್. ಬ್ಯಾಂಕ್ಗಳಲ್ಲಿ ಎಷ್ಟೋ ಅನ್ಕ್ಲೇಮ್ಡ್ ಡೆಪಾಸಿಟ್ಸ್ ಇರುತ್ತೆ ಅಲ್ವಾ? ಯಾರೋ ಮೃತಪಟ್ಟಿರ್ತಾರೆ, ದುಡ್ಡು ಹಾಗೆ ಇರುತ್ತೆ. ಅಂಥವರ ವಾರಸುದಾರರಿಗೆ ಆ ಹಣ ಸಿಗಲಿ ಅಂತ RBI ಈಗ 30 ಬ್ಯಾಂಕ್ಗಳನ್ನ ಈ ಪೋರ್ಟಲ್ಗೆ ಇಂಟಿಗ್ರೇಟ್ ಮಾಡಿದೆ.
13ನೇ ಪಾಯಿಂಟ್ ಎಲೆಕ್ಟ್ರಾನಿಕ್ ಗೋಲ್ಡ್ ರಶೀದಿಗಳು ಅಂದ್ರೆ ಇಜಿಆರ್. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಈಗ ಭೌತಿಕ ಚಿನ್ನವನ್ನ ಷೇರುಗಳ ತರಹ ಡಿಮ್ಯಾಟ್ ಅಕೌಂಟ್ ಮೂಲಕ ಟ್ರೇಡ್ ಮಾಡೋಕೆ ಅವಕಾಶ ಮಾಡಿಕೊಟ್ಟಿದೆ. ಇದು ಸೆಬಿಯಾ ಅಂಡರಲ್ಲಿ ಬರುತ್ತೆ. 14ನೇದು ಬಹಳ ದೊಡ್ಡ ನಂಬರ್, ಇಸಿಎಲ್ಜಿಎಸ್ 5.0. ಪಶ್ಚಿಮ ಏಷ್ಯಾದಲ್ಲಿ ನಡೀತಿರೋ ಬಿಕ್ಕಟ್ಟಿನಿಂದಾಗಿ ಏವಿಯೇಷನ್ ಮತ್ತು ಎಂಎಸ್ಎಂಇ ಸೆಕ್ಟರ್ಗೆ ಹೆಲ್ಪ್ ಮಾಡೋಕೆ ಕ್ಯಾಬಿನೆಟ್ ಬರೋಬ್ಬರಿ 2,55,000 ಕೋಟಿ ರೂಪಾಯಿಗಳ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ಗೆ ಅಪ್ರೂವಲ್ ಕೊಟ್ಟಿದೆ. ಇಕಾನಮಿ ಸೆಕ್ಷನ್ದು ಒಂದು ಕ್ವಿಕ್ ಕ್ವೆಶ್ಚನ್ ಕೇಳ್ತೀನಿ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಶುರು ಮಾಡಿರೋ ಹೊಸ ಟ್ರೇಡಿಂಗ್ ಸೆಗ್ಮೆಂಟ್ನಲ್ಲಿ ಇಜಿಆರ್ ಅಂದ್ರೆ ಏನು? ವಾಟ್ ಇಸ್ ದ ಫುಲ್ ಫಾರ್ಮ್? ಜಸ್ಟ್ ಈಗ ಎಕ್ಸ್ಪ್ಲೇನ್ ಮಾಡಿದೆ, ಇದು ಎಲೆಕ್ಟ್ರಾನಿಕ್ ಗೋಲ್ಡ್ ರಶೀದುಗಳು. ಎಕ್ಸಾಮಲ್ಲಿ ಬ್ಯಾಂಕಿಂಗ್ ಟರ್ಮ್ಸ್ ಖಂಡಿತ ಬರುತ್ತೆ, ಮರಿಬೇಡಿ. ಓಕೆ, ಮೂವಿಂಗ್ ಆನ್. ನಮ್ಮ 4ನೇ ವಿಭಾಗ ವಿಜ್ಞಾನ, ತಂತ್ರಜ್ಞಾನ ಮತ್ತು ಪರಿಸರ. ಸೈನ್ಸ್ ಅಂಡ್ ಟೆಕ್ ಯಾವಾಗ್ಲೂ ಎಕ್ಸಾಮಿನರ್ಸ್ ಫೇವ್ರೆಟ್. 15ನೇ ಅಂಶ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಬೆಂಗಳೂರಿನ ಗ್ಯಾಲಕ್ಸಿಐ ಅನ್ನೋ ಸ್ಟಾರ್ಟ್ಅಪ್ ಮಿಷನ್ ದೃಷ್ಟಿ ಅನ್ನೋ ಸ್ಯಾಟಲೈಟ್ ಲಾಂಚ್ ಮಾಡಿದೆ. ಇದರ ಸ್ಪೆಷಾಲಿಟಿ ಏನ್ ಗೊತ್ತಾ? ಇದು ಪ್ರಪಂಚದ ಮೊದಲ ಮಲ್ಟಿಸೆನ್ಸರ್ ಅಂದ್ರೆ ಆಪ್ಟೋ ಎಸ್ಎಆರ್ ಹೊಂದಿಯೋ ಪ್ರೈವೇಟ್ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್. 16ನೇ ಪಾಯಿಂಟ್ ಹೆಲ್ತ್ ರಿಲೇಟೆಡ್ ಹಂಟಾ ವೈರಸ್. ಇದು ಇಲಿಗಳಂತಹ ಪ್ರಾಣಿಗಳಿಂದ ಹರಡುತ್ತೆ. ಇದರಿಂದ ಲಂಗ್ಸ್ ಮತ್ತು ಕಿಡ್ನಿಗೆ ಸಿವಿಯರ್ ಡ್ಯಾಮೇಜ್ ಆಗುತ್ತೆ. ಇನ್ನು 17ನೇದು ಡಿಫೆನ್ಸ್ ಟೆಕ್. ಹೈದರಾಬಾದ್ನ ಒಂದು ಕಂಪನಿ ಡ್ರೋನ್ಸ್ಗಾಗಿ ಇಂಡಿಯಾದ ಫಸ್ಟ್ ಜರ್ಮೇನಿಯಂ ಫ್ರೀ ಥರ್ಮಲ್ ಇಮೇಜಿಂಗ್ ಪೇಲೋಡ್ ರೆಡಿ ಮಾಡಿದೆ. ಕಾಂಪೊನೆಂಟ್ಸ್ಗಾಗಿ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗೋದನ್ನ ತಪ್ಸೋಕೆ ಇದೊಂದು ದೊಡ್ಡ ಹೆಜ್ಜೆ. ಇಲ್ಲಿ 2 ಡಿಫ್ರೆಂಟ್ ಆದ್ರೆ ಬಹಳ ಪ್ರಮುಖವಾದ ಡೆವಲಪ್ಮೆಂಟ್ಸ್ನ ಕಂಪೇರ್ ಮಾಡೋಣ. ಲೆಫ್ಟ್ ಸೈಡಲ್ಲಿ ನೋಡಿ, ವಿಮಾನಯಾನ ಸುರಕ್ಷತೆಗಾಗಿ ನಮ್ಮ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಎಐ ಆಧಾರಿತ ಸ್ಮಾರ್ಟ್ ಏರ್ ಸೈಟ್ ಸೇಫ್ಟಿ ಸಿಸ್ಟಮ್ ತಂದಿದ್ದಾರೆ. ಇದರಿಂದ ಗ್ರೌಂಡಲ್ಲಿ ವೆಹಿಕಲ್ಸ್ ಮತ್ತು ಏರೋಪ್ಲೇನ್ ಮೂವ್ಮೆಂಟ್ಸ್ನ ಕಂಟ್ರೋಲ್ ಮಾಡೋದು ಈಸಿ. ಇನ್ನು ರೈಟ್ ಸೈಡಲ್ಲಿ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಥವಾ ಐಬಿಸಿಎ ಬಗ್ಗೆ ಇದೆ. ಇದು ವೈಲ್ಡ್ ಲೈಫ್ ಕನ್ಸರ್ವೇಷನ್ನಲ್ಲಿ ಇಂಡಿಯಾ ತಗೊಂಡಿರೋ ಗ್ಲೋಬಲ್ ಲೀಡರ್ಶಿಪ್. ಟೆಕ್ನಾಲಜಿ ಜೊತೆಗೆ ನೇಚರ್ ಕನ್ಸರ್ವೇಷನ್ ಕೂಡ ನಮ್ಮ ಪ್ರಯಾರಿಟಿ ಅನ್ನೋದಕ್ಕೆ ಇದೇ ಸಾಕ್ಷಿ. ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ಲೋಗೋ ನೋಡಿ. ಇದು 2026ರ ಐಬಿಸಿಎ ಶೃಂಗಸಭೆಯ ಅಫಿಷಿಯಲ್ ಲೋಗೋ. ಜೂನಲ್ಲಿ ನಡೆಯೋ ಈ ಸಮಿಟ್ನಲ್ಲಿ 95 ದೇಶಗಳು ಭಾಗವಹಿಸ್ತಾ ಇವೆ. ಇಲ್ಲಿ 7 ಪ್ರಮುಖ ದೊಡ್ಡ ಬೆಕ್ಕುಗಳನ್ನ ಅಂದ್ರೆ ಬಿಗ್ ಕ್ಯಾಟ್ಸ್ನ ರಕ್ಷಣೆ ಮಾಡೋಕೆ ದೆಹಲಿ ಘೋಷಣೆ ಪಾಸ್ ಮಾಡೋ ಚಾನ್ಸಸ್ ಇದೆ. ಲೋಗೋದಲ್ಲಿರುವ 7 ಪ್ರಾಣಿಗಳು ಯಾವೋ ಅಂತ ಸರಿಯಾಗಿ ಅಬ್ಸರ್ವ್ ಮಾಡಿ, ಎಕ್ಸಾಮಲ್ಲಿ ಪಕ್ಕಾ ಕೇಳ್ತಾರೆ. ಸರಿ, ಸೈನ್ಸ್ ಅಂಡ್ ಟೆಕ್ನಿಂದ ನಿಮಗೊಂದು ಪ್ರಶ್ನೆ. ಎಐ ಬೇಸ್ಡ್ ಸ್ಮಾರ್ಟ್ ಏರ್ಸೈಡ್ ಸೇಫ್ಟಿ ಸಿಸ್ಟಮ್ ಅಂದ್ರೆ ಸ್ಯಾಸ್ ಅನ್ನ ಅಳವಡಿಸಿಕೊಂಡ ಭಾರತದ ಮೊದಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದು? ಡೆಫಿನೆಟ್ಲಿ ಆನ್ಸರ್ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಈಗ ನಾವು ನಮ್ಮ ಕೊನೆಯ ಆದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಷನ್ಗೆ ಬಂದಿದ್ದೀವಿ. ವಿಭಾಗ 5 ಪ್ರಮುಖ ವರದಿಗಳು. ರಿಪೋರ್ಟ್ಸ್ ಅಂಡ್ ಇಂಡೆಕ್ಸ್ ಮೇಲೆ ಹೈಯೆಸ್ಟ್ ಕ್ವೆಶ್ಚನ್ಸ್ ಬರ್ತಾವೆ. ಇಲ್ಲಿ ಎನ್ಸಿಆರ್ಬಿ 2024ರ ಒಂದು ಡೇಟಾ ಇದೆ. ಇದು ಸ್ವಲ್ಪ ಬೇಸರದ ವಿಚಾರ ಆದ್ರೂ ಎಕ್ಸಾಮ್ಗೆ ಇಂಪಾರ್ಟೆಂಟ್. ಪ್ರೊಫೆಷನ್ ಬೇಸಿಸ್ ಮೇಲೆ ಸೂಸೈಡ್ಸ್ ಎಷ್ಟಾಗಿದೆ ಅಂತ ಈ ಗ್ರಾಫ್ ತೋರಿಸ್ತಿದೆ. ಇಲ್ಲಿ ನೀವು ಗಮನಿಸಬೇಕಾದ್ದು ಏನು ಅಂದ್ರೆ, ಒಟ್ಟು ಆತ್ಮಹತ್ಯೆಗಳಲ್ಲಿ ಅತಿ ಹೆಚ್ಚು ಅಂದ್ರೆ 31%ನಷ್ಟು ಕೇವಲ ದಿನಗೂಲಿ ಕಾರ್ಮಿಕರೇ ಇದ್ದಾರೆ. ಇದು ನಮ್ಮ ಸಮಾಜದ ಆರ್ಥಿಕ ಪರಿಸ್ಥಿತಿಯ ರಿಯಾಲಿಟಿಯನ್ನ ಎತ್ತಿ ತೋರಿಸ್ತಿದೆ. ಈಗ ಈ ನಂಬರ್ ನೋಡಿ, 17%. ಇದು ಎನ್ಸಿಆರ್ಬಿ ರಿಪೋರ್ಟ್ನ ಮತ್ತೊಂದು ಶಾಕಿಂಗ್ ಫ್ಯಾಕ್ಟ್. 2024ರಲ್ಲಿ ಓವರಾಲ್ ಕ್ರೈಮ್ ರೇಟ್ 6% ಕಡಿಮೆಯಾಗಿದೆ. ಆದರೆ ಸೈಬರ್ ಕ್ರೈಮ್ ಪ್ರಕರಣಗಳು ಮಾತ್ರ ಬರೋಬ್ಬರಿ 17%ನಷ್ಟು ಇನ್ಕ್ರೀಸ್ ಆಗಿವೆ. ಇಮ್ಯಾಜಿನ್ ಮಾಡಿ, ಅದರಲ್ಲೂ ಫೈನಾನ್ಷಿಯಲ್ ಫ್ರಾಡ್ ಅಂದ್ರೆ ಆರ್ಥಿಕ ವಂಚನೆ ಮಾಡೋದೇ ಈ ಸೈಬರ್ ಅಪರಾಧಿಗಳ ಮೇನ್ ಟಾರ್ಗೆಟ್ ಆಗಿದೆ. ಅದೇ ರಿಪೋರ್ಟ್ನ ಡ್ರಗ್ಸ್ ರಿಲೇಟೆಡ್ ಡೇಟಾ ಇಲ್ಲಿದೆ. 2024ರಲ್ಲಿ ಡ್ರಗ್ ಓವರ್ಡೋಸ್ನಿಂದ ಆಗಿರೋ ಸಾವುಗಳು ಬರೋಬ್ಬರಿ 50% ಹೆಚ್ಚಾಗಿವೆ. ಇದರಲ್ಲಿ ಫಸ್ಟ್ ಪ್ಲೇಸಲ್ಲಿರೋದು ತಮಿಳುನಾಡು, ಆಮೇಲೆ ಪಂಜಾಬ್ ಮತ್ತು ಮಧ್ಯಪ್ರದೇಶ್ ಬರ್ತವೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಪ್ರೆಸ್ಟೀಜಿಯಸ್ ಪುಲಿಟ್ಜರ್ ಪ್ರಶಸ್ತಿ. ಡಿಜಿಟಲ್ ಅರೆಸ್ಟ್ ಬಗ್ಗೆ ತನಿಖೆ ಮಾಡಿ ಟ್ರ್ಯಾಪ್ಡ್ ಅನ್ನೋ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಮಾಡಿದ ಭಾರತೀಯರಾದ ಆನಂದ್ ಆರ್ಕೆ ಮತ್ತು ಸುಪರ್ಣಾ ಶರ್ಮಾ ಅವರಿಗೆ 2026ರ ಪುಲಿಟ್ಜರ್ ಪ್ರಶಸ್ತಿ ಸಿಕ್ಕಿದೆ. ಇಂಡಿಯನ್ ಜರ್ನಲಿಸಂಗೆ ಇದೊಂದು ದೊಡ್ಡ ಮೈಲಿಗಲ್ಲು. ಇವತ್ತಿನ ಸೆಷನ್ನ ಲಾಸ್ಟ್ ಕ್ವೆಶ್ಚನ್ ಇಲ್ಲಿದೆ. ಕ್ರೈಮ್ ಇನ್ ಇಂಡಿಯಾ 2024 ರಿಪೋರ್ಟ್ ಪ್ರಕಾರ ಡ್ರಗ್ ಓವರ್ಡೋಸ್ನಿಂದ ಅತಿ ಹೆಚ್ಚು ಸಾವುಗಳು ಯಾವ ರಾಜ್ಯದಲ್ಲಿ ದಾಖಲಾಗಿವೆ? ಉತ್ತರ ಆಲ್ರೆಡಿ ಗೊತ್ತಿದೆ, ಅದೇ ತಮಿಳುನಾಡು. ಸ್ನೇಹಿತರೆ, ಈ ಡೇಟಾ ನೋಡಿದ್ರೆ ಒಂದು ಕ್ಲಿಯರ್ ಆಗುತ್ತೆ, ಕ್ರೈಮ್ ಅನ್ನೋದು ಈಗ ಫಿಸಿಕಲ್ ಬಾರ್ಡರ್ಸ್ ದಾಟಿ ಡಿಜಿಟಲ್ ವರ್ಲ್ಡ್ಗೆ ಶಿಫ್ಟ್ ಆಗ್ತಿದೆ ಅಂತ. ನೆಕ್ಸ್ಟ್ ಟೈಮ್ ನೀವು ನ್ಯಾಷನಲ್ ಸೆಕ್ಯೂರಿಟಿ ಬಗ್ಗೆ ಓದುವಾಗ ಈ ಡಿಜಿಟಲ್ ಥ್ರೆಟ್ಸ್ ಬಗ್ಗೆನೂ ಸ್ವಲ್ಪ ಆಲೋಚನೆ ಮಾಡಿ.
ಇವತ್ತಿನ ಈ ಮಾಸ್ಟರ್ ಕ್ಲಾಸ್ ನಿಮ್ಮ ಪ್ರಿಪ್ರೇಷನ್ಗೆ ಒಳ್ಳೆ ಬೂಸ್ಟ್ ಕೊಟ್ಟಿದೆ ಅಂತ ಭಾವಿಸ್ತೀನಿ. 2026ರ ಮೇ ತಿಂಗಳ ಪ್ರಮುಖ ಘಟನೆಗಳ ಆಧಾರದ ಮೇಲೆ ಒಂದು ಕಠಿಣವಾದ ಅಣುಕು ಪರೀಕ್ಷೆ ಅಂದ್ರೆ ಮಾಕ್ ಟೆಸ್ಟ್ ಅನ್ನು ಎದುರಿಸಲಿದ್ದೇವೆ. ಇದು ನಿಮ್ಮ ಜ್ಞಾನವನ್ನು ನಿಜಕ್ಕೂ ಹೊರಗೆ ಹಚ್ಚುವಂಥ ಪಕ್ಕಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಟ್ಟದ ಪ್ರಶ್ನೆಗಳನ್ನು ಹೊಂದಿದೆ. ಸರಿ, ಜ್ಞಾನದ ಈ ರೋಮಾಂಚಕ ಪ್ರಯಾಣ ಶುರು ಮಾಡೋಣವಾ? ಬನ್ನಿ, ನಮ್ಮ ಮೊದಲನೇ ವಿಭಾಗಕ್ಕೆ ಕಾಲಿಡೋಣ. ಅದೇ ರಾಷ್ಟ್ರೀಯ ನೀತಿ ಮತ್ತು ಆಡಳಿತ. ಇಲ್ಲಿದೆ ನಮ್ಮ ಮೊದಲನೇ ಪ್ರಶ್ನೆ. ಸ್ವಲ್ಪ ಗಮನವಿಟ್ಟು ಕೇಳಿ. ಇಲ್ಲಿ 3 ಹೇಳಿಕೆಗಳಿವೆ. 1. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆಯನ್ನು ಈಗ 38ಕ್ಕೆ ಏರಿಸಲಾಗಿದೆ. 2. ವಂದೇ ಮಾತರಂಗೆ ಸಂಬಂಧಿಸಿದಂತೆ 1971ರ ನ್ಯಾಷನಲ್ ಆನರ್ಸ್ ಆಕ್ಟ್ ಅನ್ನು ತಿದ್ದುಪಡಿ ಮಾಡಲಾಗಿದೆ. 3. 2023ರ ಮುಖ್ಯ ಚುನಾವಣಾ ಆಯುಕ್ತರ ನೇಮಕಾತಿ ಕಾಯ್ದೆಯ ಸಮಿತಿಯಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಇದ್ದಾರೆ. ಈಗ ಹೇಳಿ, ಇದರಲ್ಲಿ ತಪ್ಪು ಹೇಳಿಕೆ ಯಾವುದಿರ್ಬೋದು? ಸ್ವಲ್ಪ ಯೋಚಿಸಿ. ಸರಿ, ಈಗ ವಾಸ್ತವ ಏನು ಅಂತ ನೋಡೋಣ. ಮೊದಲನೇ ಮತ್ತು ಎರಡನೇ ಹೇಳಿಕೆಗಳು ಸಂಪೂರ್ಣ ಸರಿ. ಸುಪ್ರೀಂ ಕೋರ್ಟ್ನಲ್ಲಿ ಬರೋಬ್ಬರಿ 92,385 ಪ್ರಕರಣಗಳು ಬಾಕಿ ಇರೋದ್ರಿಂದ ನ್ಯಾಯಾಧೀಶರ ಸಂಖ್ಯೆಯನ್ನು 34ರಿಂದ 38ಕ್ಕೆ ಏರಿಸಲಾಗಿದೆ. ಹಾಗೆಯೇ 1971ರ ಕಾಯ್ದೆಗೆ ತಿದ್ದುಪಡಿ ತಂದು ವಂದೇ ಮಾತರಂಗೆ ಅವಮಾನ ಮಾಡೋದನ್ನು ಶಿಕ್ಷಾರ್ಹ ಅಪರಾಧವನ್ನಾಗಿ ಮಾಡಲಾಗಿದೆ. ಆದ್ರೆ 3ನೇ ಹೇಳಿಕೆ ಇದೆಯಲ್ಲ, ಅದು ತಪ್ಪು. ಯಾಕೆಂದ್ರೆ 2023ರ ಸಿಇಸಿ ಕಾಯ್ದೆಯಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿಗಳ ಬದಲಾಗಿ ಒಬ್ಬ ಕೇಂದ್ರ ಸಚಿವರನ್ನು ಆ ಸಮಿತಿಗೆ ಸೇರಿಸಲಾಗಿದೆ. ಅಂದಹಾಗೆ ಸುಪ್ರೀಂ ಕೋರ್ಟ್ ಕೂಡ ತನ್ನ ಹಿಂದಿನ ತೀರ್ಪು ಕೇವಲ ಹೊಸ ಕಾನೂನು ಬರೋವರೆಗೆ ಮಾತ್ರ ತಾತ್ಕಾಲಿಕವಾಗಿತ್ತು ಅಂತ ನಿಷ್ಪಕ್ಷಪಾತವಾಗಿ ಸ್ಪಷ್ಟಪಡಿಸಿದೆ. ಈಗ ಆರ್ಥಿಕತೆ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಈ ಕಠಿಣ ಪ್ರಶ್ನೆಗೆ ಬರೋಣ. ಇಲ್ಲಿ ಕೆಲವೊಂದು ಯೋಜನೆಗಳಿವೆ. ಅವುಗಳ ಸರಿಯಾದ ವೈಶಿಷ್ಟ್ಯಗಳನ್ನ ನಾವು ಹೊಂದಾಣಿಕೆ ಮಾಡಬೇಕು. ಉದ್ಗಮ್ ಪೋರ್ಟಲ್, ಇಜಿಆರ್ಗಳು, ಇಸಿಎಲ್ಜಿಎಸ್ 5.0 ಮತ್ತು ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ 2.0 ಇವುಗಳನ್ನ ಇಲ್ಲಿ ಪಟ್ಟಿ ಮಾಡಿರುವ ಸರಿಯಾದ ಆಯ್ಕೆಗಳಿಗೆ ಮ್ಯಾಚ್ ಮಾಡಿ ನೋಡೋಣ. ಈ ಮೈಂಡ್ ಮ್ಯಾಪ್ ನೋಡಿದ್ರೆ ಆ ಕನ್ಫ್ಯೂಷನ್ ಎಲ್ಲ ಸುಲಭವಾಗಿ ಕ್ಲಿಯರ್ ಆಗುತ್ತೆ. ಉದ್ಗಮ್ ಪೋರ್ಟಲ್ ಅನ್ನು ರಿಸರ್ವ್ ಬ್ಯಾಂಕ್ ಸ್ಥಾಪಿಸಿದೆ. ಇದು ಹಕ್ಕು ಪಡೆದ ಅಂದ್ರೆ ಡೆಫ್ ನಿಧಿಗಳನ್ನು ಕೇವಲ ಪತ್ತೆ ಹಚ್ಚಲು ಮಾತ್ರ ಸೀಮಿತ, ಸೆಟಲ್ಮೆಂಟ್ ಮಾಡುವುದಕ್ಕಲ್ಲ ಅನ್ನೋದು ನೆನ್ಪಿರ್ಲಿ. ಇನ್ನು ಇಜಿಆರ್ಗಳನ್ನು ಎನ್ಎಸ್ಸಿ ಪ್ರಾರಂಭಿಸಿದ್ದು, ಇದು ಸೆಬಿ ನಿಯಂತ್ರಿಸುವ ಭೌತಿಕ ಚಿನ್ನದ ಡಿಮ್ಯಾಟ್ ರೂಪವಾಗಿದೆ. ಆಮೇಲೆ ಇಸಿಎಲ್ಜಿಎಸ್ 5.0 ಇದು 2.55 ಲಕ್ಷ ಕೋಟಿ ರೂಪಾಯಿಗಳ ಬೃಹತ್ ಎಂಎಸ್ಎಂಇ ಸಾಲ ಯೋಜನೆಯಾಗಿದ್ದು, ಇದರಲ್ಲಿ ಇದೇ ಮೊದಲ ಬಾರಿಗೆ ವಿಮಾನಯಾನ ವಲಯವನ್ನು ಸೇರಿಸಲಾಗಿದೆ. ಕೊನೆಯದಾಗಿ ಆರ್ಬಿಎಸ್ಕೆ 2.0 ಅಂದ್ರೆ 0ಯಿಂದ 18 ವರ್ಷದೊಳಗಿನ ಮಕ್ಕಳಲ್ಲಿನ 4Dಗಳನ್ನು ಅಂದ್ರೆ ಡಿಫೆಕ್ಟ್ಸ್, ಡಿಸೀಸಸ್, ಡೆಫಿಷಿಯನ್ಸೀಸ್ ಮತ್ತು ಡಿಲೇಸ್ಗಳನ್ನು ಪತ್ತೆ ಹಚ್ಚುವ ಅತ್ಯುತ್ತಮ ಆರೋಗ್ಯ ಕಾರ್ಯಕ್ರಮ. ಮುಂದಿನ ಹಂತಕ್ಕೆ ಹೋಗೋಣ. ವಿಭಾಗ 2: ವಿಜ್ಞಾನ, ತಂತ್ರಜ್ಞಾನ ಮತ್ತು ರಕ್ಷಣೆ. ಈ 3 ಟೆಕ್ನಿಕಲ್ ಹೇಳಿಕೆಗಳನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಮೊದಲನೆಯದು, ಬೆಂಗಳೂರು ಏರ್ಪೋರ್ಟ್ನಲ್ಲಿ ಎಐ ಆಧಾರಿತ ಸ್ಯಾಸ್ ವ್ಯವಸ್ಥೆ ಅಳವಡಿಕೆ. ಎರಡನೆಯದು, ಮಿಷನ್ ದೃಷ್ಟಿ, ಭಾರತದ ಮೊದಲ ಆಪ್ಟೋಸಾರ್ ಉಪಗ್ರಹ. ಮೂರನೆಯದು, ವಿಶ್ವದ 60% ಜರ್ಮೇನಿಯಂ ಖನಿಜವನ್ನು ಭಾರತವೇ ಉತ್ಪಾದಿಸುತ್ತದೆ. ಈ 3ರಲ್ಲಿ ಯಾವುದು ಸರಿ, ಯಾವುದು ತಪ್ಪು? ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಇಂತಹ ಸಣ್ಣ ವಿವರಗಳೇ ನಮ್ಮನ್ನು ಗೊಂದಲಕ್ಕೀಡು ಮಾಡ್ತವಲ್ವಾ? ಸರಿ, ಸತ್ಯತೆ ಏನು ಅಂತ ಹೋಲಿಕೆ ಮಾಡಿ ನೋಡೋಣ. ಮೊದಲನೇ ಹೇಳಿಕೆ ಪಕ್ಕಾ ಸರಿ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ವಿಮಾನ ಮತ್ತು ವಾಹನಗಳ ನಡುವಿನ ಡಿಕ್ಕಿಯನ್ನ ತಪ್ಪಿಸಲು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಸ್ಮಾರ್ಟ್ ಏರ್ ಸೈಟ್ ಸೇಫ್ಟಿ ಸಿಸ್ಟಮ್ ಅಳವಡಿಸಿಕೊಂಡಿದೆ. ಎರಡನೇ ಹೇಳಿಕೆಯೂ ಸರಿ. ಭಾರತದ ಸ್ಟಾರ್ಟ್ಅಪ್ ಗ್ಯಾಲಕ್ಸಿ ಐ ಅಭಿವೃದ್ಧಿಪಡಿಸಿರುವ 190 ಕೆಜಿಯ ಮಿಷನ್ ದೃಷ್ಟಿ ವಿಶ್ವದ ಮೊದಲ ಮಲ್ಟಿಸೆನ್ಸರ್ ಆಪ್ಟೋಸಾರ್ ಉಪಗ್ರಹ. ಆದರೆ ಮೂರನೇ ಹೇಳಿಕೆ ಇದೆಯಲ್ಲ, ಅದು ತಪ್ಪು. ವಾಸ್ತವದಲ್ಲಿ ವಿಶ್ವದ 60% ಜರ್ಮೇನಿಯಂ ಅನ್ನು ಚೀನಾ ಉತ್ಪಾದಿಸುತ್ತೆ. ಇಲ್ಲಿ ಭಾರತದ ಹೆಗ್ಗಳಿಕೆ ಏನಪ್ಪಾ ಅಂದ್ರೆ, ನಾವು ಜರ್ಮೇನಿಯಂ ಮುಕ್ತವಾದ ಥರ್ಮಲ್ ಇಮೇಜಿಂಗ್ ಪೇಲೋಡ್ ಅನ್ನು ಡ್ರೋನ್ಗಳಿಗಾಗಿ ಹೊಸದಾಗಿ ಅಭಿವೃದ್ಧಿಪಡಿಸಿದ್ದೇವೆ. ಈಗ ರಕ್ಷಣಾ ವಲಯದ ಪ್ರಶ್ನೆಗೆ ಬರೋಣ. ಸಬ್ಮರೀನ್ಗಳು, ಮಿಲಿಟರಿ ಕಾರ್ಯಾಚರಣೆಗಳು ಮತ್ತು ವಾಯುಯಾನ ಸೂಚನೆಗಳಿಗೆ ಸಂಬಂಧಿಸಿದ ಈ 4 ಹೇಳಿಕೆಗಳಲ್ಲಿ ಒಂದು ಸ್ಪಷ್ಟವಾದ ತಪ್ಪಿದೆ. ಐಎನ್ಎಸ್ ಸಿಂಧು ಕೇಸರಿ ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೀನ್, ಆಪರೇಷನ್ ಸಿಂಧೂರ್ನಲ್ಲಿ ಸ್ವದೇಶಿ ಡ್ರೋನ್ ಬಳಕೆ, ಬಿಆರ್ಒನ ಪ್ರಾಜೆಕ್ಟ್ ದೀಪಕ್ 1962ರಲ್ಲಿ ಶುರುವಾಗಿದ್ದು ಮತ್ತು ಬಂಗಾಳ ಕೊಲ್ಲಿಯಲ್ಲಿ ನೋಟಂ ಜಾರಿ. ಇದರಲ್ಲಿ ಯಾವುದು ತಪ್ಪಿರಬಹುದು? ಇಲ್ಲಿದೆ ನೋಡಿ ಆ ತಪ್ಪಿನ ಸ್ಪಷ್ಟೀಕರಣ. ಮೊದಲ ಹೇಳಿಕೆಯೇ ತಪ್ಪು. ಐಎನ್ಎಸ್ ಸಿಂಧು ಕೇಸರಿ ಪರಮಾಣು ಚಾಲಿತ ಜಲಾಂತರ್ಗಾಮಿಯಲ್ಲ, ಬದಲಾಗಿ ಅದು ಡೀಸೆಲ್ ಎಲೆಕ್ಟ್ರಿಕ್ ಕಿಲೋ ಕ್ಲಾಸ್ ಸಬ್ಮರೀನ್.
ಶಬ್ದರಹಿತವಾಗಿ ಕಾರ್ಯಾಚರಣೆ ಮಾಡೋದ್ರಿಂದ ಇದನ್ನು ನೌಕಾಪಡೆಯಲ್ಲಿ ಬ್ಲ್ಯಾಕ್ ಹೋಲ್ ಅಂತಲೇ ಕರೆಯುತ್ತಾರೆ. ಉಳಿದ ಹೇಳಿಕೆಗಳು ಸರಿಯಾಗಿವೆ. ಮೇ 2025ರಲ್ಲಿ ನಡೆದ ಆಪರೇಷನ್ ಸಿಂಧೂರ್ ಎಂಬ ನಿಖರವಾದ ದಾಳಿಯಲ್ಲಿ ನಮ್ಮದೇ ಸ್ವದೇಶಿ ಡ್ರೋನ್ಗಳನ್ನೇ ಬಳಸಲಾಗಿತ್ತು. ಹಾಗೆಯೇ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ನ ಪ್ರಾಜೆಕ್ಟ್ ದೀಪಕ್ 1962ರಲ್ಲೇ ಶುರುವಾಗಿದ್ದು ಇತ್ತೀಚೆಗೆ ತನ್ನ 66ನೇ ರೈಸಿಂಗ್ ಡೇ ಆಚರಿಸಿಕೊಂಡಿದೆ. ಇನ್ನು ನೋಟಾಮ್ ಅಂದ್ರೆ ನೋಟಿಸ್ ಟು ಏರ್ಮೆನ್. ಬಂಗಾಳಕೊಲ್ಲಿಯಲ್ಲಿ ಕ್ಷಿಪಣಿ ಪರೀಕ್ಷೆಯ ವೇಳೆ ಪೈಲಟ್ಗಳಿಗೆ ಮುನ್ಸೂಚನೆ ನೀಡಲು ಇದನ್ನು ಹೊರಡಿಸಲಾಗಿತ್ತು. ಈಗ ಜಾಗತಿಕ ವಿದ್ಯಮಾನಗಳ ಕಡೆ ಹೊರಳೋಣ. ವಿಭಾಗ 3 ಅಂತಾರಾಷ್ಟ್ರೀಯ ವ್ಯವಹಾರಗಳು. ಭೌಗೋಳಿಕ ರಾಜಕೀಯ, ಭಾರತದ ಕಾರ್ಯತಂತ್ರದ ಪಾಲುದಾರಿಕೆ ಮತ್ತು ಅಂತಾರಾಷ್ಟ್ರೀಯ ಆರೋಗ್ಯ ಬಿಕ್ಕಟ್ಟುಗಳ ಬಗ್ಗೆ ಅರಿವನ್ನು ಪರೀಕ್ಷಿಸುವ ಸಮಯ. ಪ್ರಾಜೆಕ್ಟ್ ಫ್ರೀಡಮ್, ಇರಾನ್ ಮತ್ತು ಅಮೆರಿಕ ಸಂಘರ್ಷ. ಟು ಲ್ಯಾಮ್, ವಿಯೆಟ್ನಾಂ ಅಧ್ಯಕ್ಷ ಹಾಗೂ ಆಕ್ಟ್ ಈಸ್ಟ್ ನೀತಿ. ಮತ್ತು ಕೊನೆಯದಾಗಿ HFRS, ಶ್ವಾಸಕೋಶದ ಮೇಲಿನ ಪರಿಣಾಮ. ಈ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಮ್ಯಾಚ್ ಆಗಿದೆ ಅಂತ ಗೆಸ್ ಮಾಡ್ತೀರಾ? ಸರಿ, ಈ ವಿವರಗಳನ್ನು ನೋಡಿದರೆ ನಮಗೆ ಸರಿಯಾದ ಹೊಂದಾಣಿಕೆಗಳು ತಿಳಿಯುತ್ತವೆ. ಪ್ರಾಜೆಕ್ಟ್ ಫ್ರೀಡಮ್ ನಿಜಕ್ಕೂ ಇರಾನ್ ಮತ್ತು ಅಮೆರಿಕದ ನಡುವಿನ ಸಂಘರ್ಷಕ್ಕೆ ಸಂಬಂಧಿಸಿದ್ದು. ಶಾಂತಿ ಮಾತುಕತೆಗಳ ಹಿನ್ನೆಲೆಯಲ್ಲಿ ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ಈ ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದೆ. ಎರಡನೇ ಜೋಡಿ ಕೂಡ ಪಕ್ಕಾ ಸರಿ. ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್ ಅವರ ಭೇಟಿಯ ಸಮಯದಲ್ಲಿ ಒಟ್ಟು 13 ಪ್ರಮುಖ ದಾಖಲೆಗಳಿಗೆ ಸಹಿ ಹಾಕಲಾಗಿದ್ದು, ಇದು ಭಾರತದ ಆಕ್ಟ್ ಈಸ್ಟ್ ನೀತಿಗೆ ಮತ್ತಷ್ಟು ಬಲ ತುಂಬಿದೆ. ಆದರೆ ಮೂರನೇ ಜೋಡಿ ತಪ್ಪು. ಹಂಟಾವೈರಸ್ನಲ್ಲಿ 2 ವಿಧಗಳಿವೆ. HPS ಶ್ವಾಸಕೋಶದ ಮೇಲೆ ಪರಿಣಾಮ ಬೀರಿಸಿದ್ರೆ, HFRS ಮೂತ್ರಪಿಂಡಗಳ ಮೇಲೆ ಅಂದ್ರೆ ಕಿಡ್ನಿಗಳ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಮೆಡಿಕಲ್ ಟರ್ಮ್ಸ್ನಲ್ಲಿ ಇಂತಹ ವ್ಯತ್ಯಾಸಗಳು ಎಕ್ಸಾಮ್ಸ್ನಲ್ಲಿ ತುಂಬಾನೇ ಕ್ರುಷಿಯಲ್. ಬನ್ನಿ ನಮ್ಮ ಅಂತಿಮ ವಿಭಾಗಕ್ಕೆ ಹೋಗೋಣ. ವಿಭಾಗ 4 ವರದಿಗಳು ಮತ್ತು ದತ್ತಾಂಶ. ಡೇಟಾಬೇಸ್ಡ್ ಪ್ರಶ್ನೆಗಳು ಯಾವಾಗ್ಲೂ ಸ್ವಲ್ಪ ಟ್ರಿಕ್ಕಿಯಾಗಿರ್ತವೆ. ಇಲ್ಲಿರುವ ಈ 3 ಸಂಕೀರ್ಣ ಹೇಳಿಕೆಗಳನ್ನ ಗಮನಿಸಿ. ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಅಂದರೆ NCRB ಬಿಡುಗಡೆ ಮಾಡಿರುವ ಹೊಸ ಡೇಟಾ ಮತ್ತು ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ನ ವಿವಾದಗಳನ್ನು ಇದು ಒಳಗೊಂಡಿದೆ. ಇದರಲ್ಲಿ ಎಷ್ಟು ಹೇಳಿಕೆಗಳು ನಿಜವಿರಬಹುದು ಅಂತ ನೀವನ್ಕೊಳ್ತೀರಾ? ಈಗ ಈ ಚಾರ್ಟ್ನ ಡೇಟಾವನ್ನು ಗಮನಿಸೋಣ. ಇದು 2024ರ NCRB ವರದಿಯ ಒಂದು ಕಟ್ಟು ವಾಸ್ತವವನ್ನು ಬಿಚ್ಚಿಡುತ್ತಿದೆ. ದೇಶದಲ್ಲಿ ಒಟ್ಟು 1.7 ಲಕ್ಷಕ್ಕೂ ಹೆಚ್ಚು ಆತ್ಮಹತ್ಯೆಗಳು ದಾಖಲಾಗಿವೆ. ಇದರಲ್ಲಿ ಅತ್ಯಂತ ಆಘಾತಕಾರಿ ಅಂಶ ಅಂದ್ರೆ ಬರೋಬ್ಬರಿ 31% ಆತ್ಮಹತ್ಯೆಗಳು ದಿನಗೂಲಿ ನೌಕರರದ್ದಾಗಿದೆ. ಗೃಹಿಣಿಯರು 13% ಮತ್ತು ಕೃಷಿ ವಲಯ 6.2%ದಷ್ಟಿದೆ. ಈ ಅಂಕಿಅಂಶಗಳು ನಮ್ಮ ಸಮಾಜದ ಆರ್ಥಿಕ ಅಸಮಾನತೆ ಮತ್ತು ದಿನಗೂಲಿ ಕಾರ್ಮಿಕರು ಎದುರಿಸುತ್ತಿರುವ ತೀವ್ರವಾದ ಒತ್ತಡವನ್ನು ಬಹಳ ಸ್ಪಷ್ಟವಾಗಿ ವಿವರಿಸುತ್ತವೆ. ಇಲ್ಲಿ ಮತ್ತಷ್ಟು ಅಂಶಗಳು ಅರ್ಥವಾಗುತ್ತವೆ. ಒಟ್ಟಾರೆ ಅಪರಾಧ ದರ 6%ದಷ್ಟು ಕಡಿಮೆಯಾಗಿದ್ದರೂ ಸೈಬರ್ ಕ್ರೈಮ್ 17%ದಷ್ಟು ಏರಿಕೆಯಾಗಿದೆ. ಜೊತೆಗೆ ಡ್ರಗ್ಸ್ ಓವರ್ಡೋಸ್ನಿಂದ ಸಂಭವಿಸುವ ಸಾವುಗಳು 50% ಹೆಚ್ಚಾಗಿರುವುದು ನಿಜಕ್ಕೂ ಕಳವಳಕಾರಿ. ಇನ್ನು ಆ ನಿಕೋಬಾರ್ ಯೋಜನೆಯ ಹೇಳಿಕೆಯ ವಿಚಾರಕ್ಕೆ ಬಂದ್ರೆ ಅದು ತಪ್ಪು. ಅರಣ್ಯ ಹಕ್ಕು ಕಾಯ್ದೆಯ ಅಂದರೆ FRA ಪ್ರಕಾರ ಗ್ರಾಮ ಸಭೆಗಳಿಗೆ 50% ಕೋರಂ ಕಡ್ಡಾಯವಾಗಿರಬೇಕು. ಆದರೆ ಆಡಳಿತ ಮಂಡಳಿಯು ಕೇವಲ 2%ದಿಂದ 15% ಹಾಜರಾತಿಯೊಂದಿಗೆ ಸಭೆ ನಡೆಸಿ ಸಮ್ಮತಿ ಪಡೆದಿದೆ ಎಂದು ನ್ಯಾಯಾಲಯದ ಮುಂದೆ ನಿಷ್ಪಕ್ಷಪಾತವಾಗಿ ವರದಿಯಾಗಿದೆ. ಸರಿ, ಈ ನಮ್ಮ ವಿಶ್ಲೇಷಣೆಯ ಅಂತಿಮ ರ್ಯಾಪಿಡ್ ಫೈರ್ ಪ್ರಶ್ನೆ ಇಲ್ಲಿದೆ. ಭಾರತವು ಮೊದಲ IBCA ಶೃಂಗಸಭೆಯನ್ನು ಆಯೋಜಿಸುತ್ತಿದೆ. ದೆಹಲಿ ಘೋಷಣೆಯು 7 ದೊಡ್ಡ ಬೆಕ್ಕುಗಳ ಸಂರಕ್ಷಣೆಯನ್ನು ಗುರಿಯಾಗಿಸಿಕೊಂಡಿದೆ ಮತ್ತು ಡಿಜಿಟಲ್ ಅರೆಸ್ಟ್ ಹಗರಣವನ್ನು ಬಯಲಿಗೆಳೆದಿದ್ದಕ್ಕಾಗಿ ಭಾರತೀಯರು ಪುಲಿಟ್ಜರ್ ಪ್ರಶಸ್ತಿ ಗೆದ್ದಿದ್ದಾರೆ. ಈ 3 ಹೇಳಿಕೆಗಳು ಸರಿಯೇ ಅಥವಾ ತಪ್ಪೆ? ಹೌದು, ನೀವು ಅನ್ಕೊಂಡಿದ್ದು ಸರಿಯಾಗಿದೆ. ಈ ಮೇಲಿನ 3 ಹೇಳಿಕೆಗಳು ಸಂಪೂರ್ಣವಾಗಿ ಸರಿ. ನವದೆಹಲಿಯಲ್ಲಿ ನಡೆಯುತ್ತಿರುವ ಮೊದಲ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಶೃಂಗಸಭೆಯಲ್ಲಿ ಸುಮಾರು 95 ದೇಶಗಳು ಭಾಗವಹಿಸುತ್ತಿವೆ. ಇದೇ ಸಂದರ್ಭದಲ್ಲಿ 7 ದೊಡ್ಡ ಬೆಕ್ಕುಗಳ ಸಂರಕ್ಷಣೆಗಾಗಿ ದೆಹಲಿ ಘೋಷಣೆಯನ್ನು ಅಂಗೀಕರಿಸಲಾಗುತ್ತಿದೆ. ಅಲ್ಲದೆ ಪತ್ರಿಕೋದ್ಯಮದ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಯಾದ ಪುಲಿಟ್ಜರ್ ಅನ್ನು ಭಾರತದ ಆನಂದ್ ಆರ್ಕೆ ಮತ್ತು ಸುಪರ್ಣಾ ಶರ್ಮಾ ಅವರು ತಮ್ಮ ರಿಪೋರ್ಟ್ಗಾಗಿ ಗೆದ್ದಿದ್ದಾರೆ. ಇವರು ಸೈಬರ್ ವಂಚನೆ ಮತ್ತು ಡಿಜಿಟಲ್ ಅರೆಸ್ಟ್ ಹಗರಣಗಳನ್ನು ಅತ್ಯುತ್ತಮವಾಗಿ ಬಯಲಿಗೆಳೆದಿದ್ಲು.
ನಾವು ಇಂದಿನ ವಿಶ್ಲೇಷಣೆಯ ಅಂತ್ಯಕ್ಕೆ ಬಂದಿದ್ದೇವೆ. ಈ ಮಾತು ಬಹಳ ಅರ್ಥಗರ್ಭಿತವಾಗಿದೆ. ಒಬ್ಬ ಆಕಾಂಕ್ಷಿಯ ನಿಜವಾದ ಪರೀಕ್ಷೆಯೆಂದರೆ ಕೇವಲ ಸತ್ಯಗಳನ್ನು ನೆನಪಿಟ್ಟುಕೊಳ್ಳುವುದಲ್ಲ, ಬದಲಾಗಿ ಸ್ಥಳೀಯ ಎಐ ವ್ಯವಸ್ಥೆಯನ್ನು ಜಾಗತಿಕ ವ್ಯಾಪಾರ ಮಾರ್ಗಗಳೊಂದಿಗೆ ಬೆಸೆಯೋದು. ಹೌದು, ಪ್ರಸ್ತುತ ವಿದ್ಯಮಾನಗಳೆಲ್ಲವೂ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿರುತ್ತವೆ. ತಂತ್ರಜ್ಞಾನದ ಬೆಳವಣಿಗೆಯಿಂದ ಹಿಡಿದು ಅಂತಾರಾಷ್ಟ್ರೀಯ ನೀತಿಗಳವರೆಗೆ ಎಲ್ಲವನ್ನೂ ಒಟ್ಟಾಗಿ ಗ್ರಹಿಸಿದಾಗ ಮಾತ್ರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಖಂಡಿತ ಸಾಧ್ಯ. ಈ ಸಮಗ್ರ ವಿಶ್ಲೇಷಣೆ ನಿಮ್ಮ ಅಧ್ಯಯನಕ್ಕೆ ಒಂದು ಹೊಸ ದೃಷ್ಟಿಕೋನವನ್ನು ನೀಡಿದೆ ಎಂದು ಭಾವಿಸುತ್ತೇನೆ. ಯೋಚಿಸುತ್ತಲೇ ಇರಿ, ಕಲಿಯುತ್ತಲೇ ಇರಿ. ಆಲ್ ದಿ ಬೆಸ್ಟ್.